ಸಿಎಂ ಡಿಕೆಶಿ ಸವಾಲನ್ನ ಸ್ವೀಕರಿಸಿದ್ದಾರೆ ಕುಮಾರಸ್ವಾಮಿ. ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸಿಎಂ ಡಿಕೆ ಹೇಳ್ತಾರೆ. ಬನ್ನಿ ಬೈರಮಂಗಲಕ್ಕೆ ಹೋಗೋಣ, ನಾವು ರೆಡಿ ಇದ್ದೀವಿ, ಚರ್ಚೆ ಮಾಡೋಣ, ಬಹಿರಂಗವಾಗಿ ಚರ್ಚೆ ಮಾಡೋಣ. ಬಿಡದಿ ದಂಗಲ್ನಲ್ಲಿ ಸವಾಲ್ ಹಾಕಿದ್ದಾರೆ ಕುಮಾರಸ್ವಾಮಿ. ಶಾಸಕ ಪರಿಹಾರದ ಚೆಕ್ ಅನ್ನ ಕೊಡೋದು ನೋಡಿದ್ದೀರಾ? ಅದ್ಯಾವುದಾದ್ರೂ ಇದೆಯಾ? HC ಬಾಲಕೃಷ್ಣ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ. ಸಿಎಂ ಡಿಕೆಶಿ ಸವಾಲನ್ನ ಹಾಕಿದ್ರು. ಆ ಒಂದು ಸವಾಲನ್ನ ಇದೀಗ ಕುಮಾರಸ್ವಾಮಿ ಸ್ವೀಕಾರ ಮಾಡಿದ್ದಾರೆ. ಬನ್ನಿ ಬಹಿರಂಗವಾಗಿ ಚರ್ಚೆ ಮಾಡೋಣ, ಅಲ್ಲಿಗೆ ಹೋಗೋಣ, ಬೈರಮಂಗಲಕ್ಕೆ ಹೋಗಿ ಅಲ್ಲಿರುವಂತಹ ರೈತರೊಟ್ಟಿಗೆ ಬಹಿರಂಗವಾಗಿ ಚರ್ಚೆ ಮಾಡೋಣ, ನಾವು ರೆಡಿ ಇದ್ದೀವಿ, ನೀವು ಬನ್ನಿ ಅಂತ ಕೇಳಿರುವಂಥದ್ದು, ಹೇಳಿರುವಂಥದ್ದು. ಯಾವುದೂ ಬರಲ್ಲ, ಎಲ್ಲ ತೋರಿಸ್ಕೊಂಡು ಅವರು ಸಂಪದ್ಭರಿತವಾಗಿ ಏನು ಬೆಳಿಬೇಕು ಬೆಳಕತ್ತಾರೆ ಅಷ್ಟೇ. ನಾವು ಈಗ ಹೇಳಿ ಅದು ಮೇಡಮ್, ಅದು ಒಂದು ಮೇಡಮ್, ಒಂದು ನಿಮಿಷ. ಆ 1,000 ಎಕರೆಯ ಬ್ಯಾಕ್ಗ್ರೌಂಡ್ ಏನು? ಹಿಂದೆ ಒಬ್ರು ಉದ್ಯಮಿ ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಡಬೇಕು ಅಂತ ಹೇಳಿ, ಸಕ್ಕರೆ ಕಾರ್ಖಾನೆ ಮಾಡ್ತೀನಿ ಅಂತ ಅಲ್ಲಿ ಭೂಮಿನ ತೆಗೆದುಕೊಂಡಂಥದ್ದು. ಆ ಭಾಗದಲ್ಲಿ ಕಾರ್ಖಾನೆ ಮಾಡಲಿಲ್ಲ, ಸಕ್ಕರೆ ಕಾರ್ಖಾನೆನ. ಅವರು ಬೇರೆ ಬಿಸ್ನೆಸ್ ಏನು ಮಾಡ್ತಾ ಇದ್ರು, ಸರ್ಕಾರಕ್ಕೆ 400 ಕೋಟಿ ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿ ಇತ್ತು ಅವರಿಗೆ. ಅವರು ಕಾಂಟ್ರಾಕ್ಟ್ರು. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆ 400 ಕೋಟಿ ದುಡ್ಡು ನೀನು ಕಟ್ಟಬೇಕಾಗಿತ್ತು. ಆ ದುಡ್ಡು ಕಟ್ತಕ್ಕಂಥ ಹಿನ್ನೆಲೆ ಒಳಗೆ ಈ ಪ್ರೋಸೆಸ್ ಶುರುವಾಯಿತು. KDB ಅವರು ಆ ಲ್ಯಾಂಡನ್ನು ಖರೀದಿ ಮಾಡಿ ಅವರಿಗೆ 1.5 ಕೋಟಿನೋ ಏನೋ ಫಿಕ್ಸ್ ಮಾಡಿರಬೇಕಾಗ, 1 ಕೋಟಿ 20 ಲಕ್ಷ 30 ಲಕ್ಷ ಫಿಕ್ಸ್ ಮಾಡಿ 900 ಕೋಟಿನೋ ಏನೋ ಕೊಡ್ತಕ್ಕಂಥ ನಿರ್ಧಾರ KDBಯಿಂದ ಮಾಡಿಸಿದ್ದಾರೆ, ನನಗೆ ಬಂದಂಥ ಮಾಹಿತಿ. ಆ 400 ಕೋಟಿ ಸರ್ಕಾರಕ್ಕೆ ಅವ್ರು ಕಟ್ಟಬೇಕಾದಂತಿತ್ತಲ್ಲ, ಕಟ್ಟಲಿಕ್ಕೆ ದುಡ್ಡಿಲ್ಲ. ಅದಕ್ಕೆ ಸರ್ಕಾರದಲ್ಲೇ ಅವರಿಗೆ ಒಂದು ಐಡಿಯಾ ಕೊಟ್ಟು ಸಿದ್ದರಾಮಯ್ಯರ ಕಾಲದಿಂದ ಇವೆಲ್ಲ ನಡೀತು. ಇವೆಲ್ಲ ಹೇಳಕ್ ಹೋದ್ರೆ ಬಹಳ ವಿಷಯಗಳು ಹೇಳ್ಬೋದು. ಅವ್ರನ್ನ ಕೇಳಿ ಬ್ರದರ್, ಈಗ ಹೋಗಿ ಇಲ್ಲಿ ಅವ್ರು ಏನೇನು ಭಾಷಣ ಮಾಡವ್ರೆ ತೆಗೀರಿ, ನಿಮ್ಗೂ ಬೇಕಾದ್ರೆ ಕಾಪಿ ಕೊಟ್ಬಿಡ್ತೀನಿ, ಅದಿಟ್ಕೊಂಡು ಹೋಗಿ ಕೇಳಿ. ಏನ್ ನೀವು ಹಂಗ್ ಮಾತಾಡಿ ಏನು ಮಾತಾಡ್ತಿಲ್ವಲ್ಲ ಅಂತ. ಅದು ಅದನ್ನೇ ಕೇಳಬೇಕು ನೀವು ಅವ್ರನ್ನ. ಅವತ್ತೇ ಭಾಷಣ ಮಾಡಿದಿರಲ್ಲಪ್ಪ ನೀವು ಇದರಲ್ಲಿ ವಿಧಾನಸಭೆ ಕಲಾಪದಲ್ಲಿ, ದಾಖಲೆಗಳವೆ, ತರಿಸೊಂದ್ಸಲ ತಿರುವಾಗಿ ಕೇಳಿ. ಅದೇನೋ ಅವ್ರಿಗೆ ಪಾಪ ತಿರುವಾಕಕ್ಕೆ ಅವೆಲ್ಲ ಟೈಮ್ ಇರಲ್ಲ. ಅವ್ರದ್ದು ಭಾಳ ಜನ ಇಟ್ಕೊಂಡವ್ರೀಗ, ನಿಮ್ಮ ಮಾಧ್ಯಮದಲ್ಲೇ ಕೆಲಸ ಮಾಡೋರನ್ನೇ ಭಾಳ ಜನ ಇಟ್ಕೊಂಡವ್ರೆ. ಅವ್ರಿಗೆ ಹೇಳ್ಬಿಟ್ರೆ ಅದೆಲ್ಲ 10 ನಿಮಿಷದಲ್ಲಿ ರೆಡಿ ಮಾಡಿಕೊಡ್ತಾರೆ, ಏನೇನು ಮಾಡಬೇಕು. ಅದೇನೋ ಪಾಪ ಅವನ ಹೆಸರಲ್ಲಿ 5 ಎಕರೆ ಇರೋದನ್ನ ಆಸ್ಪತ್ರೆ ಕಟ್ಟಲಿಕ್ಕೆ, ಶಾಲೆ ಕಟ್ಟಲಿಕ್ಕೆ ಬೇಕಾದ್ರೆ ನಾನು ವಾಲಂಟಿಯರ್ ಕೊಡ್ತೀನಿ ಅಂತ ಹೇಳಿದ್ದೇನೆ.